ಸಾರಿಗೆ ನೌಕರರು ನೀಡಿರುವಂತಹ ಮುಷ್ಕರಕ್ಕೆ ದಾವಣಗೆರೆ ಕೂಡ ಸಂಪೂರ್ಣ ಸ್ತಬ್ಧ ಆಗಿದೆ. ನಿತ್ಯ ಇಲ್ಲಿ 2,10,000ಕ್ಕೂ ಅಧಿಕ ಪ್ರಯಾಣಿಕರು ಒಂದು ಪ್ರಯಾಣವನ್ನ ದಾವಣಗೆರೆ ಕೇಂದ್ರ ಬಸ್ ನಿಲ್ದಾಣದಿಂದ ಮಾಡ್ತಿದ್ರು. ಈಗ ಯಾವುದೇ ರೀತಿಯಾದಂಥ ಬಸ್ ಸಂಚಾರ ಬೇರೆ ಸ್ಟೇಟ್ ಜಿಲ್ಲೆ ಹಳ್ಳಿಗಳಿಗೂ ಕೂಡ ಇಲ್ಲಿಂದಲೇ ಸಾಕಷ್ಟು ಬಸ್ಗಳು ಓಡಾಡ್ತಿತ್ತು. ನಿತ್ಯ ಸಾವಿರಾರು ಬಸ್ಗಳು ಓಡಾಡ್ತಾ ಇದ್ವು. ಆದರೆ ಈಗ ಸಾರಿಗೆ ನೌಕರರು ಮುಷ್ಕರಕ್ಕೆ ಏನು ಕರೆ ನೀಡಿದ್ದಾರೆ ಅದರಿಂದ ಕೂಡ ಸಂಪೂರ್ಣವಾಗಿ ದಾವಣಗೆರೆ ಕೇಂದ್ರ ಬಸ್ ನಿಲ್ದಾಣ ಸಂಪೂರ್ಣ ಸ್ತಬ್ಧ ಆಗಿದೆ. ಬೇರೆ ಬೇರೆ ಊರುಗಳಿಂದ ಬಂದು ಸಂಚಾರಕ್ಕೆ ಹೋಗಬೇಕು ಅಂತ ಹೇಳಿ ಅಂದ್ರೆ ತಮ್ಮ ಊರುಗಳಿಗೆ ಹೋಗ್ಬೇಕಂತ ಏನು ಜನ ಬಂದಿದ್ರು ಅವರೆಲ್ಲರೂ ಕೂಡ ಬಸ್ಗಾಗಿ ಈ ರೀತಿಯಾಗಿ ವೇಟ್ ಅನ್ನ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಏನು ಮುಷ್ಕರಕ್ಕೆ ಕರೆ ನೀಡಿರೋ ಬಗ್ಗೆ ಯಾವುದೇ ರೀತಿಯಂತ ಮಾಹಿತಿ ಇರಲಿಲ್ಲ. ಹೀಗಾಗಿ ಅವರು ಬಸ್ ನಿಲ್ದಾಣದಲ್ಲಿ ಬಂದು ಇದುವರೆಗೂ ಕಾಯ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಬಂದು ಬಸ್ ನಿಲ್ದಾಣದಲ್ಲಿ ಯಾವುದೇ ರೀತಿ ಬಸ್ ಸಂಚಾರ ಇಲ್ಲದೆ ಇರೋದನ್ನ ನೋಡಿ ಶಾಕ್ ಆಗಿ ವಾಪಸ್ ಮನೆಗೆ ಹೋಗ್ತಾ ಇದ್ದಾರೆ. ಈ ರೀತಿಯಾದಂತ ಕೆಲಸಗಳಾಗ್ತಾ ಇದೆ. ಇಲ್ಲಿ ಸುಮಾರು ದಿನನಿತ್ಯ ಅಂತಂದ್ರೆ ಸುಮಾರು 2,10,000ಕ್ಕೂ ಅಧಿಕ ಪ್ರಯಾಣಿಕರು ಓಡಾಡ್ತಿದ್ರು. ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತ ಹಾರ್ಟ್ ಆಫ್ ಸಿಟಿ ಆಗಿರೋದ್ರಿಂದ ಎಲ್ಲ ಸಾಕಷ್ಟು ಸಂಚಾರ ಇತ್ತು. ಹೀಗಾಗಿ ಸಾಕಷ್ಟು ಸಮಸ್ಯೆಗಳಾಗ್ತದೆ. ಈಗ ಇಲ್ಲಿ ಪ್ರಯಾಣಿಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಮ್ಮ ಯಾವಾಗ ಹೋಗ್ತಾವ? ಬೆಂಗಳೂರು ಹೋಗ್ತಾರೆ ಅಂದ್ರೆ ಈಗ ಬಂದಿರೋ ನಿಮ್ಗೆ ಗೊತ್ತಿರ್ಲಿಲ್ವಾ? ಇಲ್ಲ ಸರ್, ನಾವು ಆಲ್ರೆಡಿ ಬಸ್ ಹತ್ತಿದ್ಮೇಲೆ ನಮ್ಗೆ ಇನ್ಫಾರ್ಮೇಶನ್ ಗೊತ್ತಾಗಿರೋದು ಹಿಂಗೆ ಸ್ಟ್ರೈಕ್ ಇದೆ ಅಂತ ಹೇಳಿ. ನಿನ್ನೆಂದೂ ಕೂಡ ಇದು ಆಗ್ತಾ ಇತ್ತು, ಇದ್ರ ಬಗ್ಗೆ ಯಾವುದೇ ಅದು ಗೊತ್ತಿಲ್ಲ ಸರ್, ನಮ್ಗೆ ಬಸ್ ಅಲ್ಲಿ ಬಂದಾದ್ಮೇಲೆ ಗೊತ್ತಾಗಿರೋದು. ಹೌದಾ? ಈಗ ಹೆಂಗೆ ಏನ್ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಈಗ ಬಸ್ ಸಂಚಾರ ಈಗ ಯಾವುದೇ ರೀತಿ ಬಸ್ ಓಡಾಟಿಲ್ಲ ಕೇಳ್ತೀವಿ. ನಾವು ಮಿಡ್ ನೈಟ್ 3 o'clock ಇಂದ ವೇಟ್ ಮಾಡ್ತಿದ್ದೀವಿ ಇಲ್ಲಿ. ನಾವು ಅವಾಗಿಂದ ಕೇಳ್ತಾ ಇದೀವಿ. ಅವರು ಕಂಟ್ರೋಲ್ ಆಫೀಸರ್ ಇವಾಗ ಬಿಡ್ತೀವಿ ಆಮೇಲೆ ಬಿಡ್ತೀವಿ, ಒಂದ್ಸರಿ ಬಿಡೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಬರೋ ಡೌಟ್ ಅಂತ ಹೇಳ್ತಿದ್ದಾರೆ. ಒಂದ್ಸರಿನೂ ಕನ್ಫರ್ಮ್ ಆಗಿ ಹೇಳ್ತಿಲ್ಲ ಅವರು. ಏನ್ ಕೆಲ್ಸಕ್ಕೆ ಹೋಗ್ತಾ ಇದ್ರಿ ಬೆಂಗಳೂರಿಗೆ? ದೇವಿ ದರ್ಶನಕ್ಕಂತ ಹೋಗ್ತಾ ಇದ್ವಿ. ಗೌಡಗೆರೆಗೆ ಹೋಗ್ತಾ ಇದ್ವಿ. ಈ ಸಮಸ್ಯೆ ಆಗಿದೆ. ಹೌದು, 3 ಗಂಟೆಯಿಂದನೇ ಕಾಯ್ತಾ ಇದ್ದೀವಿ. ಮಿಡ್ ನೈಟ್ 3 ಗಂಟೆಯಿಂದ ವೇಟ್ ಮಾಡ್ತಾ ಇದೀವಿ ನಾವು. ಇನ್ನು ಈ ರೀತಿಯಾದಂತ ಪ್ರಯಾಣಿಕರಿಗೆ ಕೆಲವೊಂದಿಷ್ಟು ಪ್ರಯಾಣಿಕರಿಗೆ ಮುಷ್ಕರ ಇರೋ ಬಗ್ಗೆ ಯಾವುದೇ ರೀತಿಯಾದಂತ ಮಾಹಿತಿ ಇಲ್ಲ. ಅವ್ರಿಗೂ ಕೂಡ ಸಮಸ್ಯೆ ಆಗ್ತದೆ. ಇನ್ನು ಪ್ರಯಾಣಿಕರಾದ್ರೆ ಅವ್ರನ್ನು ಮಾತಾಡ್ಸೋಣ. ತಾವ್ ಯಾವ್ರಿಗೂ ಹೋಗಿ ಸರ್? ಬಳ್ಳಾರಿ ಹೊರಟಿದ್ದು ನಾವು. ಹೌದಾ ಸರ್. ಬಂದಿರೋ ಬಗ್ಗೆ ಗೊತ್ತಿರ್ಲಿಲ್ವಾ? ಇಲ್ಲ, ಮಾಹಿತಿ ಇದ್ದಿಲ್ಲ ಸರ್. ಅದು ಬಂದಿರೋ ಮಾಹಿತಿ ಇದ್ದಿಲ್ಲ. ಅದು ಸಡನ್ ಆಗಿ ಈ ರೀತಿ ಮಾಡೋದು ಸರ್ಕಾರ ಮಟ್ಟದಲ್ಲೇ ಇದನ್ನು ಸರಿ ಮಾಡ್ಕೋಬೋದಿತ್ತಲ್ಲ. ಇಲ್ಲಿ ಬಂದು ಈಗ ಎಲ್ಲರಿಗೆ ಜನರಿಗೆ ಸುಮಾರು ಈಗೆಲ್ಲ ಸ್ಟೂಡೆಂಟ್ಗಳಿಗೆ ಜನಸಾಮಾನ್ಯರಿಗೆ ಹೋದ್ರೆ ಎಷ್ಟು ಸಮಸ್ಯೆ ಆಗ್ತಾ ಇದೆ. ರಾಜ್ಯ ಮಟ್ಟದಲ್ಲೇ ಇದನ್ನೆಲ್ಲ ಸರಿ ಮಾಡ್ಕೋಬೋದು. ಸರ್ಕಾರ ಮಟ್ಟದಲ್ಲಿ ಏನ್ ವ್ಯವಸ್ಥೆ ಮಾಡ್ಕೋತೀರಿ? ಬೆಳ್ಳಾರಿಗೆ ಹೋಗಿ ಏನ್ ಮಾಡ್ಬೇಕಂತ ಏನು ಡಿಸೈಡ್ ಮಾಡ್ತಾ ಇಲ್ಲ. ಪ್ರೈವೇಟ್ ಬಸ್ ಅನ್ನ ಡಿಸಿ ಬಿಟ್ಟಿದ್ದಾರೆ ಅಂತ ಬಂದಲ್ಲೇ 1 ತಾಸು ಆಯ್ತು. 6 o'clock ಬಂದಿತ್ತು. ಬಸ್ ಇಲ್ಲ ಸರ್. ಇನ್ನು ಮಹಿಳೆಯರೊಬ್ರು ಇದ್ದಾರೆ, ಮೇಡಮ್ ಅವರು. ಮೇಡಮ್, ತಾವು ಯಾವ ಊರಿಗೆ ಹೋಗ್ಬೇಕಾಯ್ತು? ಹೌದಾ? ಬಸ್ ಇಲ್ಲ, ಈಗ ಹೆಂಗ್ ಮಾಡ್ತೀರಿ ಮತ್ತೆ? ಸರ್, ಪರ್ವಿಟಿ ಯಾವ್ದೋ ಇದೆ ಅಂತ ನೋಡ್ತಾ ವೇಟ್ ಮಾಡ್ತಾ ಇದ್ದೀವಿ. ಹೌದಾ? ಎಲ್ಲರೂ ಕೆಲವೊಂದು ಜನ ಗೊತ್ತಿಲ್ಲ, ಮಾಹಿತಿ ಇಲ್ಲ, ಬಸ್ ಬುಕ್ ಮಾಡ್ಕೊಂಡು ಬಂದ್ಬಿಟ್ಟಿದೀವಿ ಅಂತ ಹೇಳ್ತಾ ಇದಾರೆ. ಇಲ್ಲ, ಕೇಳಿದ್ವಿ, ನೋಡೋಣ ಏನಿದೆ ಅಂತ. 1-4 ಬಸ್ ಬಿಟ್ಟಿದೆ ಅಂತ ನೋಡಿ ವೇಟ್ ಮಾಡಿ ಅಂತ ಹೇಳಿದ್ರು. ಎಲ್ಲಿಗೆ? ಇದು ಸರ್ಕಾರಿ ಬಸ್ ಅದು ಪ್ರೈವೇಟ್ ಬಸ್? ಪರ್ವಿಟ್ ಬಸ್. ಹೌದಾ? ಪ್ರೈವೇಟ್ ಬಸ್ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇದೆ. ಓಕೆ ಸರ್. ಇದಿಷ್ಟು ಇಲ್ಲಿನ ಪ್ರಯಾಣಿಕರ ಮಾತು. ಕೆಲವೊಂದಿಷ್ಟು ನಿನ್ನೆ KSRTC DC ಅವರು ಹೇಳ್ತಾ ಇದ್ರು, ಪ್ರಯಾಣಿಕರು ಯಾವುದೇ ರೀತಿ ತೊಂದರೆ ಆಗಬಾರ್ದು. ಯಾಕಂದ್ರೆ ದಾವಣಗೆರೆ ಜಿಲ್ಲೆಯಿಂದಲೂ ಕೂಡ ಸಾಕಷ್ಟು ಪ್ರಯಾಣಿಕರು ಓಡಾಡ್ತಾರೆ. 2 ಲಕ್ಷಕ್ಕೂ ಅಧಿಕ ಪ್ರಯಾಣಿಕರು ಓಡಾಡ್ತಾರೆ. ಹೀಗಾಗಿ ಏನು 126 ಕಡೆ ಬಸ್ಗಳು ಓಡಾಟವನ್ನ ನಡೆಸುತ್ತೆ. ಅದರಲ್ಲಿ ಆ ಮಾರ್ಗಗಳಿದೆ 126 ಮಾರ್ಗಗಳು. ಅದರಲ್ಲಿ 80 ಮಾರ್ಗಗಳಿಗೆ ಬಸ್ ವ್ಯವಸ್ಥೆಯನ್ನ, ಖಾಸಗಿ ಬಸ್ ವ್ಯವಸ್ಥೆಯನ್ನ ಕಲ್ಪಿಸ್ತೇವೆ. ಅದಕ್ಕೆ ಈಗಾಗಲೇ ಅದನ್ನ ಮಾತಾಡೋದು ಕೂಡ ಅಂದ್ರೆ ಪ್ರೈವೇಟ್ ಸಂಸ್ಥೆಯರ ಜೊತೆ ಕೂಡ ಈ ಬಗ್ಗೆ ಮಾತಾಡಿದ್ವಿ. ಹಾಗಾಗಿ 80 ಕಡೆ ಮಾರ್ಗಗಳಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಅಲ್ಲಿ ಪ್ರೈವೇಟ್ ಬಸ್ಗಳನ್ನ ವ್ಯವಸ್ಥೆ ಮಾಡಿದ್ವಿ. ಇನ್ನು ಬೇರೆ ಕಡೆ ಅಷ್ಟೇ ನಮಗೆ ಸಮಸ್ಯೆ ಆಗ್ಬೋದು. ಯಾರೇ ತುರ್ತು ಸಮಸ್ಯೆಗಳಿದ್ರು ಕೂಡ ಒಂದು ದೂರವಾಣಿ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದೀವಿ. ಎಲ್ಲ ಕಡೆ ಡಿಸ್ಪ್ಲೇನ ಮಾಡ್ತೀವಿ. ಪೊಲೀಸ್ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಮತ್ತು ಇಲ್ಲಿ ದಾವಣಗೆರೆ ಬಸ್ ನಿಲ್ದಾಣ ಆಗಿರ್ಬೋದು, ಇಲ್ಲಿ ಎಲ್ಲಿ ಆದರೂ ತಮಗೆ ಸಮಸ್ಯೆ ಇದ್ರೆ ಕರೆ ಮಾಡಿ ಏನು ಸಮಸ್ಯೆ ಇದೆ ಅನ್ನೋದು ತಾವು ಹೇಳ್ಕೊಳ್ಬಹುದು ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಈ ರೀತಿ ಮುಷ್ಕರ ಮುಂದುವರೆದ್ರೆ ಜನರಿಗೆ ಸಾಕಷ್ಟು ತೊಂದರೆಗಳಾಗುತ್ತೆ. ಯಾಕಂದ್ರೆ ಎಲ್ಲ ಕೆಲಸ ಕಾರ್ಯಗಳಿಗೆ ನರನಾಡಿನಂತೆ ಬಸ್ಗಳು ಸಂಚಾರವನ್ನ ವಹಿಸ್ತವೆ, ಜನರಿಗೆ ಅನುಕೂಲ ಆಗ್ತಾ ಇರ್ತವೆ. ಈ ರೀತಿಗೆ ದಿಢೀರಾಗಿ ಮುಷ್ಕರ ಆದ್ರೆ ಜನರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ, ತೊಂದರೆ ಆಗುತ್ತೆ. ಚಿಲ್ಲರೆ ಸಗಟು ವ್ಯಾಪಾರಿಗಳು ಕೂಡ ಇದೊಂದು ಹೊಡೆತ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ.